ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನ ಓಂ ಮಂಡಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 27/9/2025, ಬೆಳಗಿನ ತರಗತಿ 12/5/1968. ಓಂ ನಮಃ ಶಿವಾಯ್. ನನ್ನ ಜಾಣ ಮಕ್ಕಳೇ, ಈಗ ನೀವು ಮಕ್ಕಳಿಗೆ ಸುತ್ತಾಡುವುದು, ತಿರುಗಾಡುವುದು, ನೋಡುವುದು, ಮಾಡುವಂತಹ ಯಾವುದೇ ಆಸಕ್ತಿ ಇರಬಾರದು. ನೀವು ಮಕ್ಕಳು ಸಮಯವನ್ನು ವ್ಯರ್ಥ ಮಾಡಬಾರದು. ನೀವು ಸೇವೆಯ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು. ಅನೇಕರಿಗೆ ಸುತ್ತಾಡುವ, ಕುದುರೆ ಸವಾರಿ ಮಾಡುವ ಇತ್ಯಾದಿಗಳ ಆಸಕ್ತಿ ಇರುತ್ತದಲ್ಲವೇ? ಈಗ ನೀವು ಮಕ್ಕಳಿಗೆ ತಂದೆಯ ನೆನಪು ಮಾಡುವುದನ್ನು ಬಿಟ್ಟು ಬೇರೇನೂ ಬುದ್ಧಿಯಲ್ಲಿ ಇರಬಾರದು. ತಂದೆ ಮತ್ತು ಚಕ್ರವನ್ನು ನೆನಪು ಮಾಡಬೇಕು ಅಷ್ಟೇ, ಬೇರೆ ಯಾವುದೇ ಆಸಕ್ತಿ ಇರಬಾರದು. ಮಕ್ಕಳು ಇದನ್ನು ಅರ್ಥ ಮಾಡಿಕೊಂಡಿದ್ದೀರಿ? ಜಗತ್ತಿನಲ್ಲಿ ಬೇರೆ ಯಾವುದೇ ಮನುಷ್ಯರಿಗಿದು ತಿಳಿದಿಲ್ಲ. ಕೇವಲ ನೀವು ಮಕ್ಕಳು ಮಾತ್ರವೇ ಇದು ಸೃಷ್ಟಿರೂಪಿ ನಾಟಕ ಎಂದು ತಿಳಿದಿದ್ದೀರಿ. ಈ ಮಾತುಗಳನ್ನು ಕೇವಲ ನೀವು ಮಕ್ಕಳು ಮಾತ್ರವೇ ತಿಳಿದುಕೊಳ್ಳಲು ಸಾಧ್ಯ. ಜಗತ್ತಿನ ಮಾತನ್ನು ಬಿಟ್ಟು ಬಿಡಿರಿ. ಭಾರತದೇ ಮಾತು ಆಗಿದೆ. ತಂದೆ ಹೇಳುತ್ತಾರೆ, ಧರ್ಮದ ಗ್ಲಾನಿಯಾದಾಗ, ಮನುಷ್ಯರು ದುಃಖಿಗಳಾದಾಗ, ಜಗತ್ತು ಮುಗಿಯುವ ಹಂತದಲ್ಲಿದ್ದಾಗ ತಂದೆ ಹೊಸ ಜಗತ್ತನ್ನು ಸ್ಥಾಪಿಸಲು ಬರಲೇಬೇಕಾಗುತ್ತದೆ. ತಂದೆಯನ್ನು ಬಿಟ್ಟು ಬೇರೆ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ. ಈಗ ಹೊಸ ಜಗತ್ತಿಗಾಗಿ ಒಂದು ಪವಿತ್ರತೆ, ಇನ್ನೊಂದು ಜ್ಞಾನವೂ ಬೇಕು. ಆತ್ಮವು ಪವಿತ್ರವಾದರೆ ತನ್ನ ಸ್ಥಾನಕ್ಕೆ ಹೋಗುತ್ತದೆ. ಈಗ ಅಪವಿತ್ರವಾಗಿರುವ ಕಾರಣ ಯಾರಿಂದಲೂ ಹೋಗಲು ಸಾಧ್ಯವಿಲ್ಲ. ಅಂದ ಮೇಲೆ ಮುಖ್ಯವಾಗಿ 2 ಮಾತುಗಳು ಇವೆ. ಒಂದು ತಂದೆಯ ನೆನಪು, ಅದನ್ನು ನೀವು ಈಗ ಕಲಿಯುತ್ತಿದ್ದೀರಿ. ತಂದೆ ಡ್ರಿಲ್ಲನ್ನು ಕಲಿಸುತ್ತಿದ್ದಾರೆ. ಸ್ವಲ್ಪ ಸಮಯದ ನಂತರ ಎಲ್ಲರ ಗಮನ ನೀವು ತಂದೆಯ ಮಕ್ಕಳ ಕಡೆಗೆ ಹೋಗುತ್ತದೆ. ತಂದೆಯನ್ನು ನೆನಪು ಮಾಡಲಾಗುತ್ತದೆ. ಶಿಕ್ಷಕನೊಂದಿಗೆ ಯೋಗವನ್ನು ಜೋಡಿಸಲಾಗುತ್ತದೆ. ಇಂತಹ ಶಿಕ್ಷಕರು ನಮಗೆ ಓದಿಸುತ್ತಿದ್ದಾರೆ. ಅದೇ ಶಿಕ್ಷಕರು ನಮ್ಮ ತಂದೆಯೂ ಹೌದು ಎಂದು ನಿಮಗೆ ಗೊತ್ತಿದೆ. ಈಗ ಅವರು ಓದಿಸುತ್ತಿದ್ದಾರೆ. ಬೆಳಿಗ್ಗೆ ತಂದೆಯ ರೂಪದಲ್ಲಿ ಯೋಗವನ್ನು ಜೋಡಿಸುತ್ತೀರಿ. ತಂದೆಯ ಮೇಲೆ ಮಕ್ಕಳಿಗೆ ಪ್ರೀತಿ ಇರುತ್ತದೆ ಅಲ್ಲವೇ? ಶಿಕ್ಷಕರಲ್ಲಿ ಶಿಕ್ಷಣದ ಆಸ್ತಿಯ ಮೇಲೆ ಪ್ರೀತಿ ಇರುತ್ತದೆ. ದೇಹದ ಪ್ರೀತಿಯಲ್ಲ, ಶಿಕ್ಷಣದ ಪ್ರೀತಿ ಇರುತ್ತದೆ. ಇಲ್ಲಿ ಆತ್ಮಿಕ ಪ್ರೀತಿ ಇದೆ. ಇದು ಜಗತ್ತಿನಿಂದ ಸಂಪೂರ್ಣವಾಗಿ ಬೇರೆಯಾಗಿದೆ. ಇದು ಪುರುಷೋತ್ತಮ ಸಂಗಮ ಯುಗ, ಮಧ್ಯದ ಯುಗ ಎಂದು ಮಕ್ಕಳು ನೆನಪು ಇಟ್ಟುಕೊಳ್ಳಬೇಕು. ವಾಸ್ತವದಲ್ಲಿ ಇದು ನಿಜವಾದ ಕುಂಭಮೇಳ ಆಗಿದೆ. ಆತ್ಮಗಳು ಮತ್ತು ಪರಮಾತ್ಮರ ಮೇಳ ಕೇವಲ ಒಂದು ಸಾರಿ 5000 ವರ್ಷಗಳ ನಂತರ ನಡೆಯುತ್ತದೆ. ಯಾವ ಮನುಷ್ಯರು ತೀರ್ಥ ಯಾತ್ರೆ, ಗಂಗಾ ಸ್ನಾನ ಇತ್ಯಾದಿಗಳನ್ನು ಮಾಡುತ್ತಾರೋ, ವೇದ ಶಾಸ್ತ್ರ ಇತ್ಯಾದಿಗಳನ್ನು ಓದುತ್ತಾರೋ, ಇವೆಲ್ಲದಕ್ಕೂ ಭಕ್ತಿ ಎಂದು ಹೆಸರು ಇದೆ. ಇದನ್ನು ಜ್ಞಾನ ಎಂದು ಹೇಳಲು ಸಾಧ್ಯವಿಲ್ಲ. ದ್ವಾಪರದಿಂದಲೇ ನಾವು ಭಕ್ತಿಯಲ್ಲಿದ್ದೆವು ಎಂದು ನೀವು ತಿಳಿದುಕೊಂಡಿದ್ದೀರಿ. ಭಕ್ತಿಯ ಬಗ್ಗೆ ತಂದೆಯೇ ತಿಳಿಸಿದ್ದಾರೆ. ಮೊಟ್ಟಮೊದಲು ಅವ್ಯಭಿಚಾರಿ ಭಕ್ತಿ ಇತ್ತು, ಒಬ್ಬನ ಭಕ್ತಿ ಇತ್ತು. ಈಗ ಹೇಗೆ ನಿಮ್ಮ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಣೆಯಾಗುತ್ತದೆಯೋ, ಹಾಗೆಯೇ ಮೊದಲು ಒಬ್ಬ ತಂದೆಯ ಭಕ್ತಿಯೇ ಇರುತ್ತಿತ್ತು. ಇದು ಎಲ್ಲರ ಬುದ್ಧಿಯಲ್ಲಿ ಇರುತ್ತದೆ. ಚಕ್ರದ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಭಕ್ತಿಯನ್ನು ತಿಳಿದುಕೊಂಡಿದ್ದೀರಿ. ಭಕ್ತಿ ಮತ್ತು ಜ್ಞಾನ ಸಂಪೂರ್ಣವಾಗಿ ಬೇರೆಯಾಗಿದೆ. ತಂದೆ ಬರುವುದೇ ಜ್ಞಾನ ಕೊಡಲು. ಭಕ್ತಿಗಾಗಿ ಬಾಬಾ ಬರಬೇಕಾಗಿಲ್ಲ. ಅನೇಕ ಪ್ರಕಾರದ ಭಕ್ತಿ ಇರುತ್ತದೆ. ಒಬ್ಬ ಭಕ್ತನ ಯೋಚನೆಯಂತೆ ಇನ್ನೊಬ್ಬ ಭಕ್ತನ ಯೋಚನೆ ಇರುವುದಿಲ್ಲ. ಎಲ್ಲಿಗೆ ಹೋದರೂ ಎಲ್ಲರ ಯೋಚನೆಗಳು ಬೇರೆ ಬೇರೆ, ಹೇಳುವಂತಹವರ ಯೋಚನೆಗಳು ಬೇರೆ ಬೇರೆ ಇದೆ.
ಹಾಗಾಗಿ ಅನೇಕ ಪ್ರಕಾರದ ಭಕ್ತಿ ಇದೆ, ಅನೇಕ ಮತಗಳಿವೆ. ಎಷ್ಟು ಯಜ್ಞ, ತಪಸ್ಸು, ದಾನ, ಪುಣ್ಯ, ಸಂಧ್ಯಾ ವಂದನೆ, ಗಾಯತ್ರಿ ಪೂಜೆ ಇತ್ಯಾದಿಗಳನ್ನು ನೀವು ಭಕ್ತಿ ಮಾರ್ಗದಲ್ಲಿ ಮಾಡುತ್ತಾ ಇದ್ದೀರಿ. ಭಕ್ತಿಯು ಜನ್ಮ ಜನ್ಮಾಂತರದಿಂದ ನಡೆಯುತ್ತಲೇ ಇರುತ್ತದೆ. ಇದು ಯಾವಾಗಿನಿಂದ ನಡೆಯುತ್ತಿದೆ ಎನ್ನುವ ಜ್ಞಾನವೂ ಸಹ ನೀವು ಮಕ್ಕಳಿಗೆ ಸಿಕ್ಕಿದೆ. ಹಾಗಾಗಿ ನೆನಪಿನಲ್ಲಿ ಇರಬೇಕು. ಈಗ ಭಕ್ತಿ ಮುಗಿಯುತ್ತಿದೆ ಎನ್ನುವುದು ಪಕ್ಕಾ ನಿಶ್ಚಯವಾಗಿದೆ. ಈಗ ತಂದೆ ಜ್ಞಾನದಿಂದ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ. ನೀವು ಇಲ್ಲಿಗೆ ಬರುವುದೇ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು. ಹೊಸ ಜಗತ್ತಿನ ಆಸ್ತಿ ಇತ್ತು, ಅದನ್ನು ಮಕ್ಕಳು ಪೂರ್ಣ ಮಾಡಿದ್ದೀರಿ. ಭಕ್ತಿಯನ್ನು ಪೂರ್ಣ ಮಾಡಿದ್ದೀರಿ. ಈಗ ಮತ್ತೆ ಜ್ಞಾನವನ್ನು ಕೇಳುತ್ತಿದ್ದೀರಿ. ಅವಶ್ಯವಾಗಿ ಪತಿತರಿಂದ ಪಾವನರು ಆಗಲೇಬೇಕು. ತಂದೆಯ ಮೇಲೆ ಬಲಿಹಾರಿ ಆಗಬೇಕು. ತಂದೆಯನ್ನು ಬಿಟ್ಟು ಬೇರೆ ಯಾವುದೇ ಮಾತಿಲ್ಲ. ಇಲ್ಲಿ ಯಾವುದೇ ಶಾರೀರಿಕ ಮಾತುಗಳೂ ಇಲ್ಲ. ಇದು ಆತ್ಮಿಕ ಮಾತುಗಳು ಆಗಿದೆ. ನೀವು ಎಲ್ಲ ಕನ್ಯೆಯರು ಶಿವಬಾಬನನ್ನು ಭೇಟಿ ಮಾಡಲು ಬಯಸುತ್ತೀರಿ. ತಾಯಿ ತಂದೆಯ ಆಲಿಂಗನ ಬೇಕು. ಈಗ ಶರೀರದ ತಾಯಿ ತಂದೆಯ ಆಲಿಂಗನ ಸಿಗುತ್ತದೆ. ಇದು ಆತ್ಮಿಕ ಮಾತು. ಆತ್ಮಿಕ ತಂದೆ ಆಗಿದ್ದಾರೆ ಅಲ್ಲವೇ? ಆತ್ಮಿಕ ತಾಯಿ ಇಲ್ಲ, ಆತ್ಮಿಕ ತಂದೆ ಒಬ್ಬರೇ ಇದ್ದಾರೆ. ಚಿತ್ರದಲ್ಲಿಯೂ ಸಹ ಎಲ್ಲರೂ ಒಬ್ಬರನ್ನೊಬ್ಬರು ಬೆರಳಿನಿಂದ ತೋರಿಸುತ್ತಾರೆ. ಒಬ್ಬನನ್ನೇ ನೆನಪು ಮಾಡಿರಿ. ಪತಿತ ಪಾವನ ಒಬ್ಬ ತಂದೆ ಆಗಿದ್ದಾರೆ. ನಿಮ್ಮನ್ನು ಹೇಗೆ ಪಾವನರನ್ನಾಗಿ ಮಾಡುತ್ತಾರೆ? ನೆನಪಿನಿಂದ. ನಾವು ಬಾಬಾರ ನೆನಪಿನಲ್ಲಿ ನಿಂತಿದ್ದೇವೆಂದು ನಿಮಗೆ ಗೊತ್ತಿದೆ. ಬಾಬಾನ ಪ್ರೀತಿಯು ಶಾರೀರಿಕ ತಂದೆಯ ಪ್ರೀತಿಗಿಂತ ಶ್ರೇಷ್ಠವಾಗಿದೆ. ಅವರಲ್ಲಿ ಆಕರ್ಷಣೆ ಇದೆ. ನೀವು ಮಕ್ಕಳ ಸಂಖ್ಯೆಯು ವೃದ್ಧಿಯಾಗುತ್ತಾ ಹೋಗುತ್ತದೆ. ತಂದೆಯ ಮೇಲಿನ ಆಕರ್ಷಣೆಯಿಂದ ಬರುತ್ತೀರಿ. ತಂದೆ ಸದಾ ಪವಿತ್ರವಾಗಿದ್ದಾರೆ ಅಲ್ಲವೇ? ಪವಿತ್ರವಾದ ವಸ್ತು ಅಪವಿತ್ರವಾದದ್ದನ್ನು ತನ್ನ ಕಡೆಗೆ ಆಕರ್ಷಿಸುತ್ತದೆ. ದೇವತೆಗಳು ಪವಿತ್ರರು, ಅದಕ್ಕೆ ಅವರು ಎಲ್ಲರನ್ನೂ ಆಕರ್ಷಿಸುತ್ತಾರೆ ಅಲ್ಲವೇ? ಎಲ್ಲಿಗೆ ಹೋದರೂ ಪವಿತ್ರತೆಯ ಮಹಿಮೆ ಇರುತ್ತದೆ. ದೇವತೆಗಳ ಮಹಿಮೆಯನ್ನು ಸಹ ಗಾಯನ ಮಾಡುತ್ತಾರೆ. ಭಾಗವತ್ ಇತ್ಯಾದಿಗಳಲ್ಲಿ ಅವರ ಮಹಿಮೆ ಇದೆ. ವೇದ, ಉಪನಿಷತ್, ಗೀತೆ ಇತ್ಯಾದಿಗಳೆಲ್ಲ ಭಕ್ತಿ ಮಾರ್ಗದ ವಸ್ತುಗಳು. ಇಲ್ಲಿ ನೀವು ಬರುವುದೇ ತಂದೆಯಿಂದ ಜ್ಞಾನವನ್ನು ಕೇಳಲು. ಇಲ್ಲಿ ಶಾಸ್ತ್ರ ಇತ್ಯಾದಿಗಳ ಮಾತೇ ಇಲ್ಲ. ನಿಮ್ಮ ಬಳಿ ಯಾವುದೇ ಪುಸ್ತಕಗಳೂ ಇರಲಿಲ್ಲ. ಆದರೆ ಬಹಳ ಮಾಡಿ ಜ್ಞಾನದ ಮಾದರಿ ಇರಲಿ ಎಂದು ಇಟ್ಟುಕೊಂಡಿರುತ್ತೀರಿ. ಇವುಗಳಲ್ಲಿ ಏನೇನೋ ಬರೆಯಲಾಗಿದೆ ಎಂದು ಅನ್ಯರಿಗೆ ತೋರಿಸಲು ಇಲ್ಲಿ ಭಕ್ತಿ ಮಾರ್ಗದ ಮಾತಿಲ್ಲ. ತಿಳಿಸಿಕೊಡುವುದಕ್ಕೋಸ್ಕರ ಚಿತ್ರ ಇತ್ಯಾದಿಗಳನ್ನು ಸಹ ಇಟ್ಟಿದ್ದಾರೆ. ಇದರಿಂದ ಗೀತೆಯ ಭಗವಂತ ಕೃಷ್ಣನಲ್ಲ ಎಂದು ಸಾಬೀತಾಗುತ್ತದೆ. ಈ ಮಾತು ಈಗ ದೊಡ್ಡದಾಗಿದೆ. ಮೊಟ್ಟ ಮೊದಲು ಭಾರತವಾಸಿಗಳಿಗೆ ಇದನ್ನು ತಿಳಿಸಬೇಕು. ಶಾಸ್ತ್ರಗಳೆಲ್ಲವೂ ಖಂಡನೆ ಮಾಡಲಾಗಿದೆ. ಯಾರು ಖಂಡನೆ ಮಾಡಿದರು? ರಾವಣ ಸಂಪ್ರದಾಯದವರು. ಒಬ್ಬ ವ್ಯಕ್ತಿ ಈ ಶಾಸ್ತ್ರ ಇತ್ಯಾದಿಗಳ ಎಲ್ಲ ಪುಸ್ತಕಗಳನ್ನು ಭಕ್ತಿ ಮಾರ್ಗಕ್ಕಾಗಿ ನಿರ್ಮಿಸಿದ್ದಾನೆ. ಒಬ್ಬ ತಂದೆಯೇ ನಂತರ ಜ್ಞಾನವನ್ನು ತಿಳಿಸುತ್ತಾರೆ. ನಾನು ಈ ಎಲ್ಲ ಶಾಸ್ತ್ರಗಳನ್ನು ಭಕ್ತಿ ಮಾರ್ಗವನ್ನು ತಿಳಿದುಕೊಂಡಿದ್ದೇನೆ ಎಂದು ಹೇಳುತ್ತಾರೆ. ನಾನು ಏನನ್ನೂ ಓದಿಲ್ಲ. ನಾನು ಓದಿ ಯಾವುದೇ ಸರ್ಟಿಫಿಕೇಟ್ ಇತ್ಯಾದಿಗಳನ್ನು ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ನಂಬರ್ವಾರ್ ಪುರುಷಾರ್ಥಕ್ಕನುಸಾರವಾಗಿ ನೀವು ಸರ್ಟಿಫಿಕೇಟ್ ತೆಗೆದುಕೊಳ್ಳುತ್ತೀರಿ. ಭಗವಾನುವಾಚ ಎನ್ನುವುದು ಸರಿಯಾಗಿದೆ ಎಂದು ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಮೊದಲು ಸಹ ತಂದೆ ಹೀಗೆ ಹೇಳಿರಬೇಕು. ಈಗ ಹೇಗೆ ಹೇಳುತ್ತಾರೋ ಹಾಗೆಯೇ ಹೇಳಿರಬೇಕು. ಹೇ ಮಕ್ಕಳೇ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ನೀವೂ ಇದ್ದೀರಿ. ನಂತರ ನೀವೇ ಬೇರೆ ಬೇರೆ ಹೆಸರು ರೂಪಗಳಲ್ಲಿ
84 ಜನ್ಮಗಳನ್ನು ತೆಗೆದುಕೊಂಡು ರಾಜ್ಯ ಭಾಗ್ಯವನ್ನು ಕಳೆದುಕೊಂಡಿದ್ದೀರಿ. ನೀವು ಈ ಪೂಜ್ಯ ದೇವಿ ದೇವತೆಗಳು ಆಗಿದ್ದೀರಿ. ನೀವೇ ಭಾರತದಲ್ಲಿದ್ದೀರಿ. ಹಾಗಾದರೆ ನಿಮಗೆ ಎಷ್ಟು ಖುಷಿಯಾಗಬೇಕು. ಇಡೀ ವಿಶ್ವದಲ್ಲಿ ನಾವು ರಾಜ್ಯ ಮಾಡುತ್ತಿದ್ದೆವು. ಬಹಳ ಸುಖವಿತ್ತು. ಮೊದಲನೇ ನಂಬರಿನಲ್ಲಿ ಶ್ರೀಕೃಷ್ಣ ಇದ್ದನು. ಶ್ರೀಕೃಷ್ಣನನ್ನು ಎಷ್ಟು ನೆನಪು ಮಾಡುತ್ತಾರೆ? ಒಳ್ಳೆಯದು. ಕೊನೆಯಲ್ಲಿ ಕೃಷ್ಣ ಮತ್ತೆ ಬರುತ್ತಾನೆಯೇ ಅಥವಾ ಬರುವುದಿಲ್ಲವೋ? ಕೃಷ್ಣನು ಸುಂದರ ಆಗಿದ್ದನು ಎಂದು ತಂದೆ ತಿಳಿಸುತ್ತಾರೆ. ನಂತರ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಶ್ಯಾಮ ಆದನು. ಕೇವಲ ಒಬ್ಬ ಕೃಷ್ಣನಲ್ಲ, ಅವನ ಇಡೀ ರಾಜಧಾನಿ ಇತ್ತು. ಯುವರಾಜನಿದ್ದನು ಅಂದ ಮೇಲೆ ರಾಜ್ಯ ಇತ್ತು ಅಲ್ಲವೇ? ಈಗ ಅದು ಸಮಾಪ್ತಿಯಾಗಿದೆ. ಈಗ ಮತ್ತೆ ನೀವು ಆಗುತ್ತಿದ್ದೀರಿ. ಈ ಸಮಯದಲ್ಲಿ ಭಾರತದಲ್ಲಿ ಅನೇಕ ರಾಜರಿದ್ದಾರೆ, ವಿದೇಶದಲ್ಲಿಯೂ ಇದ್ದಾರೆ. ಭಾರತದಲ್ಲಿಯೇ ರಾಜರುಗಳ ರಾಜ್ಯವಿತ್ತು. ಡೈರಿಯಲ್ಲಿ ಸಂಪೂರ್ಣ ಲಿಸ್ಟ್ ಇರುತ್ತದೆ. ಇಂತಹ ದೇಶದ ಇಂತಹ ಮಹಾರಾಜನಿಗೆ ಇಷ್ಟು ಆಸ್ತಿ ಇತ್ತು. ಅದೆಲ್ಲವೂ ಬರೆಯಲ್ಪಟ್ಟಿರುತ್ತದೆ. ಕೆಲವರಿಗೆ 10 ಲಕ್ಷ, ಕೆಲವರಿಗೆ 5 ಲಕ್ಷ ಆಸ್ತಿ ಇರುತ್ತದೆ. ಕನಿಷ್ಠ ಪಕ್ಷ 1 ಲಕ್ಷದ ಆಸ್ತಿ ಅವಶ್ಯವಾಗಿ ಇರುತ್ತದೆ. ನಂತರ ನಂಬರ್ ವಾರ್ ಯಾರಿಗಾದರೂ 1 ಲಕ್ಷ ನೀಡಿದರೆ ಅದರಿಂದ 20 ಲಕ್ಷದ ಸಂಪಾದನೆ ಮಾಡುತ್ತಾರೆ. ಹಣಕ್ಕಾಗಿ ತಲೆ ಕೆಡಿಸಿಕೊಳ್ಳುತ್ತಾರೆ ಅಲ್ಲವೇ? ಎಲ್ಲರೂ ವ್ಯಾಪಾರ ಇತ್ಯಾದಿಗಳನ್ನು ಹಣಕ್ಕಾಗಿ ಮಾಡುತ್ತಾರೆ. ಹಣವಿಲ್ಲದೆ ಕೆಲಸ ನಡೆಯಲು ಸಾಧ್ಯವಿಲ್ಲ. ಬಾಬಾನ ಹತ್ತಿರ ಹಣದ ಮಾತು ಇಲ್ಲ ಎಂದು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಅಲ್ಲಿ ಎಷ್ಟು ಚಿನ್ನ ವಜ್ರಗಳ ಅರಮನೆಗಳಿರುತ್ತವೆಯೋ ಅವು ಬೇರೆಲ್ಲೂ ಇರುವುದಿಲ್ಲ. ಚಿನ್ನದ ಇಟಂಗಿಗಳ ಅರಮನೆಗಳನ್ನು ನಿರ್ಮಿಸುತ್ತಿದ್ದರು. ಕನ್ಯೆಯರು ಧ್ಯಾನದಲ್ಲಿ ಹೋಗಿ ಚಿನ್ನದ ಇಟಂಗಿಗಳನ್ನು ನೋಡುತ್ತಾರೆ. ಎಲ್ಲಿ ನೋಡುತ್ತಾರೆ? ವೈಕುಂಠದಲ್ಲಿ. ಸೂಕ್ಷ್ಮವತನದಲ್ಲಿ ಅಲ್ಲ. ಸೂಕ್ಷ್ಮವತನದಲ್ಲಿ ಇಟಂಗಿಗಳೇ ಇರುವುದಿಲ್ಲ. ನೀವು ವೈಕುಂಠಕ್ಕೆ ಹೋಗುತ್ತೀರಿ. ಅಲ್ಲಿ ಚಿನ್ನದ ಅರಮನೆ ಇತ್ಯಾದಿಗಳನ್ನು ನೋಡುತ್ತೀರಿ. ಇಲ್ಲಿ ಏನೂ ಇಲ್ಲ. ಅಲ್ಲಿ ಚಿನ್ನದ್ದೇ ರೆಡಿ ಮಾಡುತ್ತಾ ಇರಬೇಕು. ಇಲ್ಲಿಯೂ ಮನೆ ನಿರ್ಮಿಸಲು ಇಟ್ಟಿಗೆಗಳು ಸಿಗುತ್ತವೆ. ಮನೆ ಕಟ್ಟಲು ಇಟ್ಟಿಗೆಗಳು ಕೇಳುತ್ತಾರೆ. ಅಲ್ಲಿಯೂ ಸಹ ಮನೆ ಇತ್ಯಾದಿಗಳನ್ನು ನಿರ್ಮಿಸುತ್ತಾರಲ್ಲವೇ? ಚಿನ್ನದ ಅರಮನೆಗಳು ನಿರ್ಮಾಣವಾಗುತ್ತವೆ. ಸೋಮನಾಥನ ಮಂದಿರವೂ ಇದೆಯಲ್ಲವೇ? ಅಜ್ಮೀರ್ನಲ್ಲಿಯೂ ಚಿನ್ನದ ದ್ವಾರಿಕಾ ಇದೆ ಎಂದು ತೋರಿಸುತ್ತಾರೆ. ಸ್ವರ್ಗದ ಮಾದರಿಯನ್ನು ನಿರ್ಮಿಸಿದ್ದಾರೆ. ಅದಕ್ಕೆ ಚಿನ್ನದ ಲೇಪನ ಮಾಡಿದ್ದಾರೆ. ಆ ಸಮಯದಲ್ಲಿ ಚಿನ್ನ ಅಗ್ಗ ಆಗಿತ್ತು. ಅಲ್ಲಿಯೂ ನಿಮ್ಮ ರಾಜಧಾನಿ ದೆಹಲಿಯೇ ಆಗಿರುತ್ತದೆ. ದೆಹಲಿಯನ್ನು ಸ್ವರ್ಗ ಎಂದು ಹೇಳಲಾಗುತ್ತದೆ. ಈಗ ಇದು ಸ್ಮಶಾನವಾಗಿದೆ. ದೆಹಲಿಯಲ್ಲಿ ಒಂದು ಮಂದಿರದಲ್ಲಿ ಬರೆದಿದ್ದಾರೆ, 5000 ವರ್ಷಗಳ ಹಿಂದೆ ಧರ್ಮರಾಜನು ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದರು. ಗೀತೆಯ ಈ ಶಬ್ದಗಳನ್ನು ಬರೆದಿದ್ದಾರೆ. ಈಗ ಆ ಬೋರ್ಡ್ ಇದೆಯೋ ಇಲ್ಲವೋ ಬಾಬನಿಗೆ ಗೊತ್ತಿಲ್ಲ. ಬಿರ್ಲಾರ ಬಳಿ ಬಹಳ ಹಣವಿದೆ. ಯಾರ ಬಳಿ ಬಹಳ ಹಣವಿರುತ್ತದೆಯೋ ಅವರು ಮಂದಿರಗಳನ್ನು ನಿರ್ಮಿಸುತ್ತಾರೆ. ಇವರಿಗೆ ಲಕ್ಷ್ಮಿಯ ಆಶೀರ್ವಾದ ಇದೆ ಎಂದು ತಿಳಿದುಕೊಳ್ಳುತ್ತಾರೆ. ಲಕ್ಷ್ಮಿ ಎಲ್ಲಿಂದ ತರುತ್ತಾಳೆ? ಅವಶ್ಯವಾಗಿ ನಾರಾಯಣ ಬೇಕಲ್ಲವೇ? ಮಹಾಲಕ್ಷ್ಮಿಯ ಪೂಜೆ ಮಾಡುತ್ತಾರೆ. ಆದರೆ ಆ ಹಣವನ್ನು ಎಲ್ಲಿಂದ ತರುತ್ತಾರೆ? ಮಹಾಲಕ್ಷ್ಮಿಗೆ 4 ಕೈಗಳನ್ನು ನಿರ್ಮಿಸುತ್ತಾರೆ. ಅವಶ್ಯವಾಗಿ 2 ಕೈಗಳು ಅವರ ಪತಿಯದಾಗಿರುತ್ತದೆ, ಅಂದರೆ ನಾರಾಯಣನದು ಆಗಿರುತ್ತದೆ. ನಾವು ಲಕ್ಷ್ಮಿಯನ್ನು ಪೂಜಿಸುತ್ತೇವೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ನಾರಾಯಣನ ನೆನಪು ಸಹ ಇರುವುದಿಲ್ಲ. ಲಕ್ಷ್ಮಿಗೆ 4 ಕೈಗಳು ಹೇಗೆ ಇದೆ ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವಶ್ಯವಾಗಿ 2 ಕೈಗಳು ನಾರಾಯಣನದ್ದು ಆಗಿರುತ್ತದೆ. ಹೇಗೆ ರಾವಣನಿಗೆ
10 ತಲೆಗಳನ್ನು ತೋರಿಸುತ್ತಾರೋ ಸ್ತ್ರೀ ಮತ್ತು ಪುರುಷನ ತಲೆಗಳು, ಮಹಾಲಕ್ಷ್ಮಿಯಲ್ಲಿಯೂ ಸಹ ಇಬ್ಬರ 2 ಕೈಗಳನ್ನು ತೋರಿಸುತ್ತಾರೆ. ಪೂಜೆ ಮಾಡುವವರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ. ಎಷ್ಟು ಪೂಜೆ ಆಗುತ್ತದೆ? ಕೋಟಿಯ ಅಂದಾಜಿನಲ್ಲಿ ಪೂಜೆ ಆಗುತ್ತದೆ. ಮಹಾಲಕ್ಷ್ಮಿ ಎಂದು ಹೇಳುತ್ತಾರೆ, ಆದರೆ ಲಕ್ಷ್ಮೀನಾರಾಯಣ ಇಬ್ಬರೂ ಇದ್ದಾರೆ. ನರನಾರಾಯಣರ ಮಂದಿರವನ್ನು ಸಹ ನಿರ್ಮಿಸುತ್ತಾರೆ. ಅದರಲ್ಲಿಯೂ 4 ಕೈಗಳನ್ನು ತೋರಿಸುತ್ತಾರೆ. ಅನೇಕ ಮಂದಿರಗಳಿವೆ. ಬೇರೆ ಬೇರೆ ರೀತಿಯಲ್ಲಿ ಚಿತ್ರಗಳನ್ನು ನಿರ್ಮಿಸುತ್ತಾರೆ. ಪಾಂಡವರ ಚಿತ್ರಗಳನ್ನು ಸಹ ಎಷ್ಟು ದೊಡ್ಡದಾಗಿ ತೋರಿಸುತ್ತಾರೆ. ಆನೆಯಷ್ಟು ದೊಡ್ಡ ರೂಪದಲ್ಲಿ ಮನುಷ್ಯರನ್ನು ತೋರಿಸುತ್ತಾರೆ. ಅದಕ್ಕೆ ಪಾಂಡವರು ಎಂದು ಹೆಸರು ಇಟ್ಟಿದ್ದಾರೆ. ಅಲ್ಲಿ ದ್ರೌಪದಿಯನ್ನು ನೋಡುತ್ತಾರೆ. ಚಿಹ್ನೆಗಳಿವೆ, ಆದರೆ ಏನೂ ತಿಳಿದಿಲ್ಲ. ಬಾಂಬೆಯಲ್ಲಿ ಎಲಿಫೆಂಟ್ ಕ್ಯೂಸ್ನಲ್ಲಿ ಪಾಂಡವರ ಚಿತ್ರಗಳನ್ನು ನೋಡಿದ್ದೀರಲ್ಲವೇ? ಈಗ ನೀವು ಮಕ್ಕಳಿಗೆ ಇದನ್ನು ನೋಡುವ ಆಸಕ್ತಿ ಇಲ್ಲ. ಇದನ್ನು ನೋಡುವುದರಲ್ಲಿ ನೀವು ಮಕ್ಕಳು ಸಮಯವನ್ನು ವ್ಯರ್ಥ ಹಾಳು ಮಾಡಬಾರದು. ನಿಮಗೆ ಸೇವೆಯ ಆಸಕ್ತಿ ಇರಬೇಕು. ಆಸಕ್ತಿ ಇರುತ್ತದಲ್ಲವೇ? ಕೆಲವರಿಗೆ ಸುತ್ತಾಡುವುದು, ಕೆಲವರಿಗೆ ಕುದುರೆ ಸವಾರಿ ಮಾಡುವುದು, ಕೆಲವರಿಗೆ ಬೇರೆ ಏನಾದರೂ ಆಸಕ್ತಿ ಇರುತ್ತದೆ. ಈಗ ನೀವು ಮಕ್ಕಳು ಇದೆಲ್ಲವನ್ನು ಬಿಡಬೇಕು. ಸುತ್ತಾಡುವುದು, ತಿರುಗಾಡುವುದು, ಅಮರನಾಥಕ್ಕೆ ಹೋಗುವುದು, ಏನನ್ನೂ ನೋಡುವ ಮನಸ್ಸಾಗುವುದಿಲ್ಲ. ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ಬೇರೇನೂ ಬುದ್ಧಿಯಲ್ಲಿ ಬರಬಾರದು. ತಂದೆ ಮತ್ತು ಚಕ್ರವನ್ನು ನೆನಪು ಮಾಡಬೇಕು ಅಷ್ಟೇ. ಬೇರೆ ಯಾವುದೇ ಆಸಕ್ತಿ ಇರಬಾರದು. ಹೊರಗಡೆ ಯಾರನ್ನಾದರೂ ನೋಡಿದರೆ ಅವರು ಕಾಡಿನಲ್ಲಿ ಕುಣಿದು ಕುಪ್ಪಳಿಸುವ ಕಪಿಗಳಿದ್ದಂತೆ. ಅಲ್ಲಿ ಏನಿದೆ? ಯಾರು ತಿಳುವಳಿಕೆಯುಳ್ಳ ಚುರುಕು ಮಕ್ಕಳು ಇದ್ದಾರೆ, ಅವರು ಇದು ಎಲ್ಲವೂ ವಿನಾಶವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ನಾವು ಏನು ನೋಡಬೇಕು? ನಮ್ಮ ಸ್ವರ್ಗದ ಮುಂದೆ ಇದೆಲ್ಲ ಕ್ಷುಲ್ಲಕವಾಗಿದೆ. ನಾವು ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕು. ತಂದೆಯೊಂದಿಗೆ ಬುದ್ಧಿಯ ಯೋಗವನ್ನು ಕಟ್ ಮಾಡಿ ಯಾವುದೇ ವಸ್ತುವಿನಲ್ಲಿ ಮನಸ್ಸನ್ನು ಜೋಡಿಸಬಾರದು. ಈ ಲಕ್ಷ್ಮೀನಾರಾಯಣರು ಆಗಬೇಕಿದ್ದರೆ ಇಷ್ಟೊಂದು ಪರಿಶ್ರಮ ಪಡಬೇಕು. ತಂದೆ ಇವರಿಗಾಗಿಯೂ ಹೇಳುತ್ತಾರೆ, ಯಾರು ಸ್ವಯಂ ಆ ರೀತಿಯಾಗುತ್ತಾರೋ ಅವರನ್ನು ಮಕ್ಕಳೂ ಸಹ ಅನುಕರಣೆ ಮಾಡಲಿ ಎಂದು ಹೇಳುತ್ತಾರೆ. ಆದರೆ ಅಷ್ಟೊಂದು ಶಕ್ತಿ ಎಲ್ಲಿದೆ? ತಂದೆಯ ಜೊತೆಗೆ ಸತ್ಯತೆ, ಸ್ವಚ್ಛತೆ ಬೇಕು. ಸತ್ಯವಾದ ಮನಸ್ಸಿನ ಮೇಲೆ ಸಾಹೇಬ್ ಸಂತುಷ್ಟರಾಗುತ್ತಾರೆ ಎಂದು ಹೇಳುತ್ತಾರಲ್ಲವೇ? ಸತ್ಯವಾದ ಮನಸ್ಸಿನಿಂದ ಯಾರು ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ಅವರ ಆದೇಶದಂತೆ ನಡೆಯುತ್ತಾರೆ. ಇಲ್ಲಿ ನೀವು ಬ್ಯಾಂಕಿನಲ್ಲಿ ಕುಳಿತಿರುವಂತಿದೆ. ಅವಿನಾಶಿ ಬ್ಯಾಂಕಿನಲ್ಲಿ ನಿಮ್ಮದು ಜಮಾ ಆಗುತ್ತದೆ. ಇಲ್ಲಿ ನೀವು ಸಂಪೂರ್ಣ ಸುರಕ್ಷಿತರಾಗಿದ್ದೀರಿ. ಸದಾ ಯಾರೂ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ತಂದೆ ನೇರವಾಗಿ ಕುಳಿತು ಡ್ರಿಲ್ಲನ್ನು ಕಲಿಸುತ್ತಿದ್ದಾರೆ. ಎಲ್ಲ ಕಡೆ ಈ ರೀತಿ ಮಾಡಲು ಸಾಧ್ಯವಿಲ್ಲ. ಸರ್ವವ್ಯಾಪಿ ಅಂತೂ ಅಲ್ಲ ತಾನೇ? ಮಧುಬನದಲ್ಲಿ ಇದ್ದಾರೆ. ತಂದೆ ಮಧುಬನದಲ್ಲಿ ಇದ್ದಾರೆ ಎಂದು ಹೇಳುತ್ತಾರೆ. ದಿನದಿಂದ ದಿನಕ್ಕೆ ಒತ್ತಡವನ್ನು ಕೊಡಲಾಗುತ್ತದೆ. ನೆನಪಿನ ಡ್ರಿಲ್ಲನ್ನು ಕಲಿಸುತ್ತಾರೆ. ಏಕೆಂದರೆ ಮಕ್ಕಳು ನೆನಪಿನಲ್ಲಿ ದುರ್ಬಲರಾಗಿದ್ದಾರೆ. ಆದ್ದರಿಂದಲೇ ಇಲ್ಲಿ ಕೂರಿಸಲಾಗುತ್ತದೆ. ಎಲ್ಲ ಮಕ್ಕಳು ಕೇಳುತ್ತಾರೆ, ಬಾಬಾ ಇಲ್ಲಿ ಕೂರಿಸಿದ್ದಾರೆ ಅಂದ ಮೇಲೆ ನಾವು ಬೆಳಿಗ್ಗೆ ಎದ್ದು ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಶಕ್ತಿಯಂತೂ ಸಮ್ಮುಖದಲ್ಲಿಯೇ ಸಿಗುತ್ತದೆ. ಯಾವ ಮಕ್ಕಳು ಕುಳಿತುಕೊಳ್ಳುತ್ತಾರೋ ಅವರ ಬುದ್ಧಿಯೋಗ ಮಧುಬನದಲ್ಲಿ ಇರುತ್ತದೆ. ಶಿವಬಾಬನನ್ನು ನೆನಪು ಮಾಡುವುದರಿಂದ ಬ್ರಹ್ಮರ ನೆನಪು ಸಹ ಬರುತ್ತದೆ. ಏಕೆಂದರೆ ಇವರಲ್ಲಿ ಶಿವಬಾಬಾ ಕುಳಿತಿದ್ದಾರೆ. ಅವರನ್ನು ನೆನಪು ಮಾಡಬೇಕು.
ಶಿವಬಾಬಾ ಮಧುಬನದಲ್ಲಿ ಕುಳಿತು ಮುರುಳಿ ಓದಿಸುತ್ತಾರೆ. ಯಾರ ಬುದ್ಧಿಯೋಗವು ತಂದೆಯ ಜೊತೆಗೆ ಇರುತ್ತದೆ ಅವರೆಲ್ಲರಿಗೂ ಹಾಗೆ ಅನಿಸುತ್ತದೆ. ಇವರ ರಥದಲ್ಲಿ ಇವರ ಪಕ್ಕದಲ್ಲಿ ಶಿವಬಾಬಾ ಕುಳಿತಿರಬಹುದು ಎಂದು ಗೊತ್ತಿದೆ. ಇವರ ಜೊತೆಗೆ ಡ್ರಿಲ್ಲನ್ನು ಕಲಿಸುತ್ತಿರಬಹುದು. ಈ ಪೆಟ್ಟಿಗೆ ಚಿನ್ನದ ಪೆಟ್ಟಿಗೆಯಲ್ಲ, ಇದು ಕಬ್ಬಿಣದ ಪೆಟ್ಟಿಗೆಯಾಗಿತ್ತು. ಇದರಲ್ಲಿ ಕುಳಿತುಕೊಳ್ಳುತ್ತಾ ಈ ಪೆಟ್ಟಿಗೆಯೂ ಸಹ ಅಂದರೆ ಶರೀರವೂ ಸಹ ಚಿನ್ನದ ಪೆಟ್ಟಿಗೆಯಾಗುತ್ತದೆ. ಅಂದರೆ ಶಿವಬಾಬಾ ಬ್ರಹ್ಮನ ತನುವಿನಲ್ಲಿ ಬರುತ್ತಾ ಆ ತನುವೂ ಸಹ ಚಿನ್ನದ ಸಮಾನ ಆಗುತ್ತದೆ, ವಜ್ರದಂತೆ ಆಗುತ್ತದೆ. ವಜ್ರದಂತೆ ಇರುವ ಜನ್ಮವು ವಜ್ರವನ್ನೇ ಕೊಡುತ್ತದೆ ಅಲ್ಲವೇ? ವಜ್ರ ಯಾರು? ಈ ರಥದಲ್ಲಿ ಕುಳಿತಿದ್ದಾರೆ. ಹಾಗಾಗಿ ಮಕ್ಕಳ ಬುದ್ಧಿಯೋಗ ಇಲ್ಲಿ ಇರುತ್ತದೆ. ಈ ರಥದಲ್ಲಿ ಬಾಬಾ ಕುಳಿತಿದ್ದಾರೆ. ಅವರು ಮುರುಳಿಯನ್ನು ತಿಳಿಸುತ್ತಾರೆ. ಅವರೇ ಎಲ್ಲ ರಹಸ್ಯಗಳನ್ನು ತಿಳಿಸುತ್ತಾರೆ. ಪತಿತ ಪಾವನರು ತಂದೆಯೇ ಆಗಿದ್ದಾರೆ. ಮಕ್ಕಳೇ, ನನ್ನನ್ನು ನೆನಪು ಮಾಡಿರಿ ಎಂದು ತಂದೆ ಹೇಳುತ್ತಾರೆ. ಆ ಒಬ್ಬ ತಂದೆ ಅದನ್ನು ಇಲ್ಲಿ ಕಲಿಸುತ್ತಿದ್ದಾರೆ. ಎಲ್ಲರ ಬುದ್ಧಿಯೋಗ ಮಧುಬನದಲ್ಲಿ ಇರುತ್ತದೆ. ಈ ರಥದಲ್ಲಿ ವಿರಾಜಮಾನರಾಗಿರುವ ಶಿವಬಾಬಾನನ್ನು ನೆನಪು ಮಾಡಬೇಕು. ಅವರು ಮಧುಬನದಲ್ಲಿ ಕುಳಿತಿದ್ದಾರೆ ಅಲ್ಲವೇ? ಅವರಿಗೆ ಅನೇಕ ಯೋಚನೆಗಳು ಇರುತ್ತವೆ. ನಿಮಗೆ ಇಲ್ಲಿ ಹೊರಗಿನ ಯೋಚನೆಗಳು ಕಡಿಮೆ ಇರುತ್ತವೆ. ಆದ್ದರಿಂದ ನೀವು ಇಲ್ಲಿಗೆ ಆಗಾಗ ರಿಫ್ರೆಶ್ ಆಗಲು ಬರುತ್ತೀರಿ. ನಂತರ ಗಟ್ಟಿಯಾಗುತ್ತೀರಿ. ಮಧುಬನದಲ್ಲಿ ಮುರುಳಿ ಕೇಳುತ್ತದೆ ಎಂದು ಹಾಡಿದ್ದಾರೆ. ಮೊದಲು ಈ ವಿಷಯಗಳು ಅರ್ಥವಾಗುತ್ತಿತ್ತೇನೋ? ಹಿಂದೆ ವೃಂದಾವನಕ್ಕೆ ಹೋಗುತ್ತಿದ್ದರು. ಮೊದಲು ಅಲ್ಲಿ ಏನಿತ್ತು? ಅಲ್ಲಿ ಒಂದು ಚಿಕ್ಕ ಮೂರ್ತಿ ಇತ್ತು. ಈಗ ಬಹಳ ದೊಡ್ಡ ಮಂದಿರವನ್ನು ನಿರ್ಮಿಸಿದ್ದಾರೆ. ಏಕೆಂದರೆ ಬಹಳ ಜನರು ಹೋಗುತ್ತಾರೆ. ಹಾಗಾಗಿ ತಂದೆ ಸೃಷ್ಟಿಯ ಎಲ್ಲ ಸಮಾಚಾರಗಳನ್ನು ತಿಳಿಸುತ್ತಾರೆ. ನೀವು ಭಕ್ತಿ ಮಾರ್ಗದಲ್ಲಿ ಏನೇನು ಮಾಡುತ್ತಿದ್ದವರು ಸತ್ಯಯುಗದಲ್ಲಿ ಏನೇನು ಮಾಡುತ್ತೀರಿ? ಅಲ್ಲಿ ಎಷ್ಟು ಸುಖ ಸಿಗುತ್ತದೆ? ಇಲ್ಲಿ ನೀವು ನೇರವಾಗಿ ಓದಲು ಬರುತ್ತೀರಿ. ಇಲ್ಲಿ ನಿಮಗೆ ಧಾರಣೆ ಚೆನ್ನಾಗಿ ಆಗುತ್ತದೆ. ಅಲ್ಲಿ ಅಷ್ಟೊಂದು ಆಗುವುದಿಲ್ಲ. ಮಕ್ಕಳು ನೆನಪಿಗೆ ಬರುತ್ತಾರೆ. ಮಕ್ಕಳಲ್ಲಿ ಬಹಳ ಪ್ರೀತಿ ಇರುತ್ತದೆ. ಮಕ್ಕಳನ್ನು ಬಿಟ್ಟು ಬಂದಾಗ ಮಕ್ಕಳ ಬಗ್ಗೆ ಚಿಂತೆ ಆಗುತ್ತದೆ. ಮಕ್ಕಳನ್ನು ನೋಡಿಕೊಳ್ಳುತ್ತಾರೋ ಇಲ್ಲವೋ ಎನ್ನುವುದು ಗೊತ್ತಿಲ್ಲ ಎಂದು ಚಿಂತೆ ಮಾಡುತ್ತಾರೆ. ತಮ್ಮ ವಸ್ತುಗಳ ನೆನಪು ಅವಶ್ಯವಾಗಿ ಬರುತ್ತದೆ. ಇಲ್ಲಿ ತಂದೆ ಹೇಳುತ್ತಾರೆ, ನಿಮ್ಮ ಶರೀರವನ್ನೂ ಸಹ ನೆನಪು ಮಾಡಬೇಡಿರಿ ಎಂದು ಹೇಳುತ್ತಾರೆ. ನೀವು ಸತ್ತರೆ ಜಗತ್ತು ಸತ್ತಂತೆ. ನಾವು ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಮಗೋಸ್ಕರ ಸಂಪೂರ್ಣ ಜಗತ್ತು ಸಮಾಪ್ತಿಯಾಯಿತು. ಈ ಇಡೀ ಜಗತ್ತು ಸ್ಮಶಾನ ಆಗಲಿದೆ. ಇದು ಏನೂ ಇರುವುದಿಲ್ಲ. ಬಾಬಾ ಜ್ಞಾನದ 3ನೇ ಕಣ್ಣನ್ನು ಕೊಟ್ಟಿದ್ದಾರೆ. ಈಗ ನಾವು ನಮ್ಮ ಶಾಂತಿಧಾಮವನ್ನು ನೆನಪು ಮಾಡುತ್ತೇವೆ. ಇದನ್ನು ವಾನಪ್ರಸ್ಥ ನಿರ್ವಾಣಧಾಮ ಎಂದು ಹೇಳುತ್ತಾರೆ. ನೀವು ಎಲ್ಲರೂ ಈಗ ವಾನಪ್ರಸ್ಥ ಸ್ಥಿತಿಯಲ್ಲಿ ಇದ್ದೀರಿ ಎಂದು ತಂದೆ ಹೇಳುತ್ತಾರೆ. ತಂದೆ ನಮ್ಮನ್ನು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಂತರ ಶಿಕ್ಷಣದ ಶಕ್ತಿಯಿಂದ ಸುಖಧಾಮಕ್ಕೆ ಬರುತ್ತೇವೆ. ಬಾಬಾ ಜೊತೆ ಕೊಡುವುದಿಲ್ಲ. ಬಾಬಾ ಯಾರನ್ನೂ ಕಳುಹಿಸುವುದಿಲ್ಲ. ಇದು ಮಾಡಲ್ಪಟ್ಟಂತಹ ನಾಟಕ. ಒಳ್ಳೆಯದು. ಆತ್ಮಿಕ ಮಾತುಪಿತಾ ಬಾಪ್ದಾದಾರವರ ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಸಂಶೋಧಕ ಬುದ್ಧಿಯವರು ಆಗಿರಿ. ಒಂದು ಕಾರ್ಯಕ್ರಮಕ್ಕನುಸಾರ ನಡೆಯುವವರು, ಇನ್ನೊಂದು ಸಂಶೋಧಕ ಬುದ್ಧಿಯುಳ್ಳವರು. ಸಂಶೋಧಕ ಬುದ್ಧಿಯುಳ್ಳವರು ಏನಾದರೂ ಹೊಸ ವಿಷಯಗಳನ್ನು ಕಂಡುಹಿಡಿಯುತ್ತಾರೆ. ಇದರಿಂದ ಸಹಜವಾಗಿ ಮತ್ತು ಜಾಸ್ತಿ ಜನರಿಗೆ
ಸಂದೇಶ ತಲುಪುತ್ತದೆ. ಪ್ರತಿದಿನ ಅಮೃತ ವೇಳೆಯಲ್ಲಿ ಏಕಾಂತದಲ್ಲಿ ಕುಳಿತು ಚಿಂತನೆ ಮಾಡಿರಿ. ಹೊಸ ಹೊಸ ಸಂಶೋಧನೆಗಳನ್ನು ಮಾಡಲು ಬಾಬಾ ನಿಮ್ಮ ಬುದ್ಧಿಗೆ ಸ್ಪರ್ಶ ಮಾಡುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.